ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 500-acre ಡಿಸ್ನಿಲ್ಯಾಂಡ್ ಥೀಮ್ ಪಾರ್ಕ್ ನಿಯರ್ ಡೆಲ್ಲಿ. ಹರಿಯಾಣ ಚೀಫ್ ಮಿನಿಸ್ಟರ್ ನಯಾಬ್ ಸಿಂಗ್ ಅವರು ಹೇಳಿದ್ದಾರೆ, ಒಂದು ಇಂಡಿಯಾದ ಫಸ್ಟ್ ಡಿಸ್ನಿಲ್ಯಾಂಡ್ ಸ್ಟೈಲು ಥೀಮ್ ಪಾರ್ಕು ಮನೇಸರ್ ಅಂದರೆ ಜಸ್ಟ್ ಔಟ್ಸೈಡ್ ಡೆಲ್ಲಿ ಅಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ರಿಪೋರ್ಟ್ಸ್ ಪ್ರಕಾರ ಇದು 500 ಎಕರೆ ಪ್ರಾಜೆಕ್ಟು ಹಾಗೂ ಇದು ಕುಂಡ್ಲಿ ಮನೇಸರ್ ಪಲ್ವಾಲ್ ಎಕ್ಸ್ಪ್ರೆಸ್ ವೇ ಹತ್ರ ಬರುತ್ತೆ. ಆಲ್ಸೋ ಇದು ಗ್ಲೋಬಲ್ ಡೆಸ್ಟಿನೇಷನ್ಸ್ ಥರ ಪ್ಯಾರಿಸು, ಟೋಕಿಯೋ, ಕ್ಯಾಲಿಫೋರ್ನಿಯಾ ಥರ ಏನೋ ಒಂದು ಡಿಸ್ನಿಲ್ಯಾಂಡ್ ಇದೆ ಅದೇ ಥರ ಮಾಡ್ತಾರಂತ. ಲೊಕೇಶನ್ನು ಗುರುಗ್ರಾಮ್ ಹತ್ರನೂ ಇದೆ, ಅಲ್ಲಿ ಸುಮಾರು ಕಾರ್ಪೊರೇಟ್ ಹಬ್ಸು ಇದೆ ಹಾಗೂ ಜನನೂ ತುಂಬ ಒಂದು ದೊಡ್ಡ ಪಾಪ್ಯುಲೇಷನ್ ಇದೆ. ಸೊ ಅವರಿಗೆಲ್ಲ ಇದು ಹತ್ರ ಆಗುತ್ತೆ ಇಲ್ಲಿ ವಿಸಿಟ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 2, ಹೈಯರ್ ಟ್ಯಾರಿಫ್ ಫಾರ್ ಸಮ್ ಕಂಟ್ರೀಸ್ ಫ್ರಮ್ August 1. ಡೊನಾಲ್ಡ್ ಟ್ರಂಪ್ ಅವರ ಗೌರ್ಮೆಂಟ್ ಹೇಳಿದ್ದಾರೆ, ಸುಮಾರು ಲೆಟರ್ಸನ್ನು ಇವತ್ತಿಂದನೇ ಕಳಿಸ್ಕೊಡ್ತಾರೆ ಎಷ್ಟೋ ದೇಶಗಳಿಗೆ, ಸೊ ದ್ಯಾಟ್ ಅವರು August 1 ಜಾಸ್ತಿ ಟ್ಯಾರಿಫ್ಸ್ ಕಟ್ಟಬೇಕು ಅಂತ. ಸದ್ಯಕ್ಕೆ ಎಷ್ಟೋ ಕಂಟ್ರೀಸು ಕರೆಕ್ಟಾಗಿ US ಜೊತೆ ಕೋಆಪ್ರೇಟ್ ಮಾಡಿಲ್ಲ, ಡಿಸ್ಕಷನ್ಸ್ ನಡೆಸ್ತಾ ಇಲ್ಲ. ಸೊ ಅದರಿಂದ ಅವರಿಗೆ 60 to 70% ಅವರು ಟ್ಯಾರಿಫ್ ಕಟ್ಟಬೇಕಾಗ್ಬೋದು ಅಂತ US ಅವರು ಹೇಳಿದ್ದಾರೆ. 10ರಿಂದ 12 ದೇಶಗಳಿಗೆ ಇವತ್ತೇ ಈ ಥರ ಜಾಸ್ತಿ ಟ್ಯಾರಿಫ್ ಕಟ್ಟಬೇಕಂತ ಲೆಟರ್ ಹೋಗುತ್ತೆ ಅಂತ US ಗೌರ್ಮೆಂಟ್ ಹೇಳಿದ್ದಾರೆ. ಹಾಗೂ ಈ ಹೈಯರ್ ಟ್ಯಾರಿಫ್ಸು August 1 ಕಟ್ಟಬೇಕು. ಕೆಲವು ಕಂಟ್ರೀಸ್ ಮಾತ್ರ ಸದ್ಯಕ್ಕೆ ಒಂದು ಟ್ರೇಡ್ ಡೀಲನ್ನು ಸೈನ್ ಮಾಡಿದ್ದಾರೆ US ಜೊತೆಗೆ, ಹಾಗೂ ಇಂಡಿಯಾನು ಆಲ್ಮೋಸ್ಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಹಾಗೂ ಫೈನಲೈಸ್ ಆಗ್ತಾ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ವೀಕು ಒಂದು ಟ್ರೇಡ್ ಡೀಲ್ ಬಗ್ಗೆ ಕೆಲವು ಅನೌನ್ಸ್ಮೆಂಟ್ಸ್ ಬರಬಹುದು. ನ್ಯೂಸ್ ನಂಬರ್ 3, ಟ್ರೆಂಟ್ ಲಿಮಿಟೆಡ್ ಶೇರ್ಸ್ ಕ್ರ್ಯಾಶ್ 11% ಟುಡೇ. ಟ್ರೆಂಟ್ ಕಂಪ್ನೀದು ಶೇರ್ಸ್ ಇವತ್ತು 11% ಬಿತ್ತು. ಯಾಕಂದರೆ ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಅವರ ಏನು ಬಿಸ್ನೆಸ್ ಅಪ್ಡೇಟ್ ಇತ್ತು ಏಪ್ರಿಲ್ ಟು ಜೂನ್ ಕ್ವಾರ್ಟರ್ಗೆ, ಅದು ಅಷ್ಟು ಎಕ್ಸ್ಪೆಕ್ಟೇಷನ್ ಥರ ಬಂದಿಲ್ಲ, ಸ್ವಲ್ಪ ಬಿಲೋ ಎಕ್ಸ್ಪೆಕ್ಟೇಷನ್ ಇದೆ. ಅವರ ರೆವಿನ್ಯೂ 20% ಗ್ರೋ ಆಗಿದೆ, ಆದರೆ ಅವರ ಆವ್ರೇಜ್ ಗ್ರೋತು ಲಾಸ್ಟ್ 5 ಇಯರ್ಸಲ್ಲಿ ರೆವಿನ್ಯೂ ಗ್ರೋತು 35% ಪರ್ ಆ್ಯನಮ್. ಸೊ ಸ್ವಲ್ಪ ಬಿಲೋ ಎಕ್ಸ್ಪೆಕ್ಟೇಷನ್ ಅಂತ ಇವತ್ತು ಶೇರ್ ಪ್ರೈಸ್ ಬಿದ್ದಿದೆ. ಹಾಗೂ ಬ್ರೋಕರೇಜ್ ಕಂಪ್ನಿ ನುವಮ್ಮ ಅವರು ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕನ್ನು. ಅವರ ಟಾರ್ಗೆಟ್ ಪ್ರೈಸನ್ನು 6,627 5,884ಗೆ ರೆಡ್ಯೂಸ್ ಮಾಡಿದ್ದಾರೆ. ಇವತ್ತಿನ ಫಾಲ್ ಆದಮೇಲೆ ಅಪ್ರಾಕ್ಸಿಮೇಟ್ ಪ್ರೈಸ್ ಆಫ್ ಟ್ರೆಂಡ್ ಶೇರ್ಸು 5,450. ನ್ಯೂಸ್ ನಂಬರ್ 4, ಸೆಬಿ ಬ್ಯಾನ್ಸ್ US ಫರ್ಮ್ ಫಾರ್ ಡೆರಿವೇಟಿವ್ ಮ್ಯಾನಿಪುಲೇಷನ್. ಸೆಬಿ US ಬೇಸ್ಡ್ ಟ್ರೇಡಿಂಗ್ ಫರ್ಮ್ ಜೇನ್ ಸ್ಟ್ರೀಟನ್ನು ಬಾರ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಂದ. ಯಾಕಂದರೆ ಅವರು ತುಂಬ ಮ್ಯಾನಿಪುಲೇಷನ್ ಮಾಡ್ತಾಯಿದ್ರು ಡೆರಿವೇಟಿವ್ಸ್ ಮಾರ್ಕೆಟನ್ನು, ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾರ್ಕೆಟನ್ನು. ಹಾಗೂ ಸೆಬಿ ಹೇಳಿದ್ದಾರೆ, ಈ ಜೇನ್ ಸ್ಟ್ರೀಟ್ ಕಂಪ್ನಿಯವರು 4,843 crores ಅವರು ಇಲ್ಲೀಗಲ್ ಆಗಿ ದುಡ್ಡು ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಸೊ ಅದನ್ನು ಅವರು ವಾಪಸ್ಸು ಸೆಬಿಗೆ ಪೇಮೆಂಟ್ ಮಾಡಬೇಕು ಅಂತ ಅವರ ಬ್ಯಾಂಕ್ ಅಕೌಂಟ್ಸು ಸದ್ಯಕ್ಕೆ ಫ್ರೀಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಮಾರ್ಕೆಟ್ ಕ್ಯಾಪ್ ಆಫ್ HDFC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಕೋಟಕ್ ಮಹೀಂದ್ರ ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಟಾಪ್ 4 ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಅವರ ಮಾರ್ಕೆಟ್ ಕ್ಯಾಪು 4 ಲಕ್ಷ ಕೋಟಿ ಜಾಸ್ತಿ ಆಗಿದೆ ಇಲ್ಲಿವರೆಗೆ 2025ಅಲ್ಲಿ. ಹಾಗೂ RBIದು ಏನು ರೇಟ್ ಕಟ್ಸ್ ಆದಮೇಲೆ ಅದು ಬ್ಯಾಂಕ್ಸಿಗೆ ಬೆನಿಫಿಟ್ ಆಗುತ್ತೆ, ಪ್ಲಸ್ ಲಿಕ್ವಿಡಿಟಿನೂ ಜಾಸ್ತಿ ಮಾಡಿದ್ದಾರೆ ಇಂಡಿಯನ್ ಎಕಾನಮಿಲಿ, ಅದೆಲ್ಲನೂ ಬ್ಯಾಂಕ್ಸಿಗೆ ಬೆನಿಫಿಟ್ ಆಗುತ್ತೆ ಅಂತ ಶೇರ್ ಪ್ರೈಸ್ ಜಾಸ್ತಿ ಆಗಿದೆ. ಈ ಒಂದು ಒಳ್ಳೆ ಪರ್ಫಾರ್ಮೆನ್ಸಿಂದ ನಿಫ್ಟಿ ಬ್ಯಾಂಕ್ ಇಂಡೆಕ್ಸು ಮೇಲೋಗಿದೆ. ಲಾಸ್ಟ್ 4 ಮಂತ್ಸು ಮಂತ್ಲಿ ಗೇನ್ಸ್ ಆಗಿದೆ ಹಾಗೂ ಅಪ್ರಾಕ್ಸಿಮೇಟ್ಲಿ 18.5% ಜಾಸ್ತಿ ಆಗಿದೆ 4 ತಿಂಗಳಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 56 ಪಾಯಿಂಟ್ ಅಪ್ಪು 25,461 ಕ್ಲೋಸ್ ಆಯಿತು. ಸೆನ್ಸೆಕ್ಸು 193 ಪಾಯಿಂಟ್ಸ್ ಅಪ್ಪು 83,433 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫೈನಾನ್ಸ್ 1.66% ಅಪ್ಪು, ಇನ್ಫೋಸಿಸ್ 1.36% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.25% ಅಪ್ಪು. ಟಾಪ್ ಲೂಸರ್ಸು ಟ್ರೆಂಟು 11.87% ಡೌನು, ಟಾಟಾ ಸ್ಟೀಲ್ 1.75% ಡೌನು, ಐಷರ್ ಮೋಟಾರ್ಸ್ 1.52% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 4.43% ಅಪ್ಪು, ಬಾಷ್ 4.43% ಅಪ್ಪು, ಇನ್ಫೋ ಎಡ್ಜ್ 2.85% ಅಪ್ಪು. ಟಾಪ್ ಲೂಸರ್ಸು ಅವೆನ್ಯೂ ಸೂಪರ್ಮಾರ್ಟ್ 2.01% ಡೌನು, ಹ್ಯುಂಡೈ ಮೋಟರ್ಸ್ 1.33% ಡೌನು, ಅದಾನಿ ಗ್ರೀನ್ ಎನರ್ಜಿ 1.16% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,424 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,213.
ಸೊ 54% ಅಪ್, 46% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 1,481 crores net sales ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,333 crores net purchases. Point number 6, today's gold and silver price. Gold price 9,873 per gram, silver 110 ರೂಪಾಯಿ per gram. Point number 7, today's rupee value. ಒಂದು US dollar 85.39 rupees, ಒಂದು euro 100.58. Point number 8, stocks near 52-week high. Divis Lab 52-week high 6,945, closing 6,907. Muthoot Finance 2,670, 52-week high ಇದು, closing price 2,663. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 10, global cues today. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.48% ಡೌನು, ಜಪಾನ್ 0.05% ಅಪ್, ಜರ್ಮನಿ, ಫ್ರಾನ್ಸ್ ಹಾಗೂ UK ಮಾರ್ಕೆಟ್ಸಿಗೆ ಇವತ್ತು ರಜೆ, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.02% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.